ನೀನ್ ಹೇಳ್ತಾ ಇರೋ ಕಾನ್ಫಿಡೆನ್ಸ್ ನೋಡಿದ್ರೆ ಮಧುರ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡ್ಬೋದು. ಆದ್ರೆ ಈ ಮನೆಯವರು ಒಪ್ತಾರ? ಒಪ್ಪದೆ ಇನ್ನೇನ್ ಮಾಡ್ತಾರೆ ಆಂಟಿ? ಮಧುರನ್ಗಿಂತ ಮನೆ ನೆಮ್ಮದಿ ತಾನೇ ಮುಖ್ಯ. ಅತ್ತೆ ಸಾಹೇಬ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಮಧುರನಿಂದ ಸಾಹೇಬ್ರಿಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಅವಳನ್ನ ಖಂಡಿತ ಮನೆಯಿಂದ ಕಳಿಸ್ತಾರೆ. ನೀನ್ ಹೇಳ್ತಾ ಇರೋದು ಸರಿಯಾಗಿದೆ. ಈ ಮನೆಯವರು ಉಪಯೋಗ ಇಲ್ಲದೆ ಏನು ಮಾಡೋರಲ್ಲ. ಆದ್ರೂ ವಿಕ್ರಮ್ ಏನಂತನೋ ಗೊತ್ತಿಲ್ವಲ್ಲ. ಅವರಿಗೆ ಮಧುರನ್ ಕಂಡ್ರೆ ಅಷ್ಟಕ್ಕಷ್ಟೇ. ಅವ್ರೊಬ್ರು ಬೇಡ ಅಂದ್ರೆ ಮನೆಯವ್ರನ್ನ ಯಾರು ತಡೆಯೋಲ್ಲ. ನೋಡಿದ್ಯಾ ನಾನ್ ಹೇಳ್ಕೊಟ್ ಪ್ಲಾನ್ ಹೇಗ್ ವರ್ಕ್ ಆಗ್ತಾ ಇದೆ ಅಂತ. ಮಧುರನ್ ಜಾತಕದಲ್ಲಿರೋ ದೋಷದಿಂದನಾದ್ರೂ ಅವಳು ವಿಕ್ರಮಗ್ ಒಳ್ಳೇದಾಗ್ಲಿ ಅಂತ ಈ ಮನೆ ಬಿಟ್ಟು ಹೋಗೇ ಹೋಗ್ತಾಳೆ. ಕಡೆಗೂ ನೀನೇ ಗೆದ್ದೆ. ಈ ಮನೆಗೊಂದ್ ಮಗು ಹೆತ್ಕೊಡೋಳು ನೀನೆ, ಈ ಮನೆ ಬೆಳಗವಳು ನೀನೆ. ಮೇಘನಾ, ಮೇಘನಾ, ಏನಾಯ್ತು ಮೇಘನಾ? ಯಾಕೆ ವಾಮಿಟ್ ಮಾಡ್ತಿದ್ಯಾ? ಮೇಘನಾ, ಏ ಕಳ್ಳಿ, ಏ ಟೀಚರ್ ಅಬ್ಬ, ನಾಚಿಕೆಗೆ ಕೆನ್ನೆಲ್ಲ ಕೆಂಪಾಗ್ಬಿಟ್ಟಿದೆ. ತುಂಬ ನಾಚ್ಕೋಬೇಡ. ಗರ್ಭಿಣಿಯರ ನಾಚ್ಕೊಟ್ರೆ ಹುಟ್ಟು ಮಗು ಸಣ್ಣ ಕುಟ್ಟತ್ತಂತೆ. ಹೌದಾ? ನಿನ್ಗೆ ಗೊತ್ತಿರ್ಲಿಲ್ವಾ? ಇಲ್ಲಪ್ಪ, ನಿಮ್ಗೆ ಯಾರು ಹೇಳಿದ್ರು? ನಾನೇ ಹೇಳ್ತಾ ಇದ್ದೀನಿ. ಹೋಗಿ, ನೀವು ಏನೇನೋ ಹೇಳ್ತೀರಾ. ಏನಂತಾಳೆ ನನ್ನ ಪುಟ್ಟ ರಾಜ್ಕುಮಾರಿ? ನಮ್ಮಪ್ಪನಿಗೆ ಹೇಳು, ನಾನು ರಾಜ್ಕುಮಾರಿ ಅಲ್ಲ, ರಾಜ್ಕುಮಾರ ಅಂತಾನೆ. ನನಗೆ ರಾಜ್ಕುಮಾರಿನೇ ಬೇಕು. ಇಲ್ಲ, ರಾಜ್ಕುಮಾರ. ಇಲ್ಲ, ರಾಜ್ಕುಮಾರಿ. ರಾಜ್ಕುಮಾರ. ಸರಿ, ಯಾವುದಾದ್ರೂ ಪರವಾಗಿಲ್ಲ, ಆರೋಗ್ಯ ಹುಟ್ಟಿದ್ರೆ ಸಾಕು. ರೀ, ನಾನು ನಿಮ್ಮೊಂದು ಪ್ರಶ್ನೆ ಕೇಳಲ್ಲ? 100 ಪ್ರಶ್ನೆ ಕೇಳು. ಹೆಣ್ಮಕ್ಳು ಗರ್ಭಿಣಿ ಆದಾಗ ತುಂಬಾ ಕಾಡೋ ಪ್ರಶ್ನೆ ಇದು. ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ? ಅರ್ಧ ಹೇಳೋದಕ್ಕೆ ಪದಿಗಳು ಸಾಲಲ್ಲ, ತೋರ್ಸೋದಕ್ಕೆ. ನೋಡುತ್ತೇನಪ್ಪ, ನನ್ ದೋಷದ ಸಾಹೇಬ್ರಿಗೆ ಎಂತ ಅನಾಹುತ ಆಗೋಯ್ತು. ಯಾವುದಕ್ಕೋ ಯಾವುದನ್ನೋ ಹೋಲಿಸ್ಕೊಂಡು ಮಾತಾಡಬೇಡ ಕಣೆ. ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ ನೀನು. ಏನ್ ವಿಷಯ ಅಂತ ಹೇಳು. ನನಗೆಲ್ಲ ಗೊತ್ತು. ನನಗಿರೋ ದೋಷದಿಂದ ಈ ಮನೆಗೆ ಎಷ್ಟು ಕೆಡಕಾಗ್ತಿದೆ ಅಂತ ನನಗೆ ಗೊತ್ತು. ಇಲ್ಲ ಕಣೆ, ಅದು ನಿನ್ನ ತಪ್ಪು ಕಲ್ಪನೆ. ವಿಷಯ ಅದಲ್ಲ. ಸಾಕ, ಸಮಾಧಾನ ಆಯ್ತಾ? ನಿಮ್ಮಿಬ್ರಿಗೂ ಹಾಲು ಕೊಡ್ದಷ್ಟು ಖುಷಿ ಆಗಿರ್ಬೇಕಲ್ವಾ? ನಿನಗಿರೋ ಕೆಟ್ಟ ಗ್ರಹಚಾರಕ್ಕೆ ಮನೆಯವ್ರು ಯಾಕೆ ಬಲಿ ಆಗ್ಬೇಕು? ನಿನಗಿರೋ ಅನಿಷ್ಟ ಕಾಲ್ಗುಣದಿಂದ ಇವತ್ತು ನನ್ನ ಗಂಡ ಕಾಲ್ ಜಾರ್ ಬಿದ್ದಿದ್ದಾರೆ. ತಲೆಗೆ ಪೆಟ್ಟಾಗಿದೆ. ನಾಳೇನಾದ್ರೂ ಹೆಚ್ಚಾದ್ರೆ ಅದಕ್ಕೂ ನೀನೇ ಕಾರಣ ಆಗ್ತಾ ತಿಳ್ಕೊ. ಈ ಮನೆನ ಹಾಳು ಮಾಡ್ಬೇಕಂತಾನೆ ಬಂದಿದ್ಯಾ ಅಲ್ವಾ ನೀನು? ಮಾಡು, ನಿನಗೆ ತೃಪ್ತಿ ಆಗೋ ಅಷ್ಟೇ ಮನೇನ ಹಾಳು ಮಾಡು. ನೀನು ನಿಮ್ಮಪ್ಪ ಸೇರ್ಕೊಂಡು ಏನೇನ್ ಮಾಡ್ಬೇಕಂತೀರೋ ಎಲ್ಲ ಮಾಡಿ. ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ ಕಣೆ ಮೇಘನಾ. ಅವಳು ನಿಂತರಾನೆ ಹೆಣ್ಣು. ಹೆಣ್ಣಿಗಿರ್ಬೇಕಾಗಿರೋ ಯಾವ ಗುಣಗಳು ಇಲ್ವಲ್ಲ ಇವಳಿಗೆ? ಯಾವ ಗುಣಗಳ ಬಗ್ಗೆ ಮಾತಾಡ್ತಿದ್ಯಾ ನೀನು? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಕಣ್ಮುಂದೆನೆ ಗೊತ್ತಾಗ್ತಿಲ್ವಾ? ಮಾಡಿದ್ದುಣ್ಣೋ ಮಾರಾಯ ಅಂತಾರಲ್ಲ,
ಆ ಸ್ಥಿತಿ ಬಂದಿದೆ ನಿನ್ ಮಗಳಿಗೆ. ಅವಳು ಮಾಡಿದ ಪಾಪ ಅವಳನ್ನೇ ಸುತ್ಕೊಂಡಿದೆ. ಬೇಡ ಕಣೆ, ಏನೇನೋ ಮಾತಾಡ್ತಾ ಇದೀಯಾ, ತಪ್ಪಾಗತ್ತೆ. ನಾನ್ ಮಾತಾಡೋದು ತಪ್ಪಾಗುತ್ತೆ ಅನ್ನೋದಾದ್ರೆ ನೀವಿಬ್ರು ಮಾಡ್ತಿರೋದನ್ ಸರಿಯಾದ ಕೆಲ್ಸನ? ದೋಷ ಹೊತ್ಕೊಂಡ್ ಬಂದಿದ್ದಾಳೆ ಮನೆಗೆ. ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ ನೀನು. ಸುಮ್ನಿರಪ್ಪ ನೀನು. ವಿಷಯ ತಿಳ್ಕೊಂಡೆ ಮಾತಾಡ್ತಿದ್ದೀನಿ. ಈ ಮನೆಯವರೆಲ್ಲರೂ ಸಂತೋಷದಿಂದ ಇರ್ಬೇಕು ಅಂತ ಬಯಸೋಳು ನಾನು. ನನ್ನಿಂದ ಯಾರಿಗೂ ಕೆಡ್ಕಾಗ್ಬಾರ್ದು ಅಂತ ಯೋಚಿಸೋಳು. ಎಲ್ರಿಗೂ ಅದೇ ಸ್ವಭಾವ ಇದ್ರೆ ಅವರು ಅದೇ ರೀತಿ ಯೋಚನೆ ಮಾಡ್ಲಿ. ಒಂದು ವಿಷಯ ತಿಳ್ಕೊ, ನಿನ್ನ ದುರಾಸೆಯಿಂದ, ನಿನ್ನ ಚಟ್ಟದಿಂದ ನನ್ನ ಗಂಡ ಬಲಿ ಆಗ್ತಿದ್ದಾರೆ. ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಕೇಳಿಸ್ಕೊಂಡೇನಪ್ಪ? ಏನ್ ಮಾತಾಡೋದು ಅಂತ ಕೇಳಿಸ್ಕೊಂಡ್ಯಾ? ನಿಮ್ ಮನೆಗ್ ಬಂದಿದ್ದು ಎಲ್ರು ನಿಂದಾಗಿರ್ತಾರೆ ಅಂತ ಹೊರತು ಅವ್ರ ಸಂತೋಷ ಕಿತ್ಕೊಳಕಲ್ಲ. ಮದ್ವೆಗ್ ಮುಂಚೆ ಜಾಕ ತೋರಿಸ್ದೆ ನೀವ್ ತಪ್ಪು ಮಾಡ್ತೀರಿ ಅಂತ ನಿಮ್ಮ ತೋರ್ತಿಲ್ಲ. ತಗಿಲಿರಕ್ ಇಷ್ಟ ಇಲ್ಲ ಅಪ್ಪ. ನಾವ್ ನಮ್ಮೂರ್ಗೆ ಹೋಗ್ಬಿಡೋಣ. ನನ್ ಒಬ್ಳೆ ಆಗಲ್ಲಪ್ಪ, ನೀನ್ ನೋಡ್ತೀಯ. ನಾನು ಅಲ್ಲೇ ಒಂದ್ ಕೆಲ್ಸಕ್ಕೆ ಹೋಗಿ ನಿನ್ನ ಸಾಕ್ತೀನಿ. ದಯವಿಟ್ಟು ನನ್ನ ಕರ್ಕೊಂಡು ಹೋಗಿ. ಇಲ್ಲಿ ಇರಕ್ ನಂಗೆ ಇಷ್ಟ ಇಲ್ಲ ಪ್ಲೀಸ್. ಸಾಹೇಬ್ರಿಗೆ ಈ ರೀತಿ ಎಲ್ಲ ಆಗಿದ್ದು ಒಂದು ಆಕಸ್ಮಿಕ ಕಣೆ, ನಿನ್ ಕಾಲ್ಗುಣದಿಂದ ಅಲ್ಲ. ಇನ್ಮೇಲೆ ಯಾವತ್ತೂ ಈ ಮನೇಲಿ ಆ ಥರ ನಡೆಯಲ್ಲ. ಮತ್ ಯಾಕಪ್ಪ ಈ ರೀತಿ ಆಗ್ತಿದೆ? ನಂಗೆ ದೋಷ ಇರೋದ್ರಿಂದ ತಾನೆ. ಮಧುರ, ವಿಷಯನ ಮುಚ್ಚಿಟ್ಟು ಪ್ರಯೋಜನ ಇಲ್ಲ. ಸತ್ಯ ಏನು ಅಂತ ಹೇಳ್ಬಿಡ್ತೀನಿ, ಕೇಳು. ಹೇಳಪ್ಪ. ಸತ್ಯನ್ ಮುಚ್ಚಿಟ್ಕೊಂಡು ಎಷ್ಟು ದಿನ ಅಂತ ಕೂರಕ್ಕಾಗತ್ತೆ ವಿಕ್ರಮ್? ಸತ್ಯ ಏನು ಅಂತ ಎಲ್ಲಾರ್ಗೂ ಹೇಳ್ಬಿಡೋಣ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಮ್ಮ ನೀನು? ಇನ್ಯಾವುದು? ಮೇಘನನ್ ಬಗ್ಗೆ, ನಿನ್ ಗ್ರಹಚಾರದ ಬಗ್ಗೆ ಹೇಳ್ತಾ ಇದ್ದೀನಿ. ಗ್ರಾಚಾರದ ಬಗ್ಗೆ ಯಾಕಮ್ಮ ಮಾತಾಡ್ತಿದ್ಯಾ? ಕಾಲ್ ಸ್ಲಿಪ್ ಆಯ್ತು ಅಷ್ಟೇ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂತಿದ್ಯಾ? ನನಗೆ ಯಾಕೋ ಹಾಗೆ ಅನಿಸ್ತಾ ಇಲ್ಲ ಕಣೋ. ಯಾಕೋ ನಿನ್ ಟೈಮೇ ಚೆನ್ನಾಗಿಲ್ಲ ವಿಕ್ರಮ್. ಗುರುಗಳು ಹೇಳ್ದಾಗೆ ಮೇಘನನ್ ಜಾತಕದಲ್ಲಿರೋ ದೋಷದಿಂದಾನೇ ನಿನಗೆ ಹೀಗೆಲ್ಲ ಆಗ್ತಿದೆ ಅನ್ಸುತ್ತೆ. ಹಾಗೆ ಯಾಕೆ ಅನ್ಕೊಂತ್ಯಮ್ಮ? ಮಧುರ ಕಾಲ್ಗುಣದಿಂದ ಜಾಸ್ತಿ ಪೆಟ್ಟಾಗದೆ ಇಷ್ಟಿಗೆ ಮುಗಿತಲ್ಲ, ಅದು ಖುಷಿ ಪಡು. ನಿಜ ಕಣೋ, ಮಧುರನ್ ಕಾಲ್ಗುಣನೇ ನಿನ್ನನ್ನು ಕಾಪಾಡ್ತು ಅಂತ ನಾನ್ ನಂಬ್ತೀನಿ. ಆದ್ರೆ ಮೇಘನ ಅಮ್ಮ, ಅವಳನ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಆದ್ರೆ ಇನ್ ಮುಂದೆ ನಿನಗಿನ್ನೂ ಹೆಚ್ಚಿನ ಅನಾಹುತ ಆಗುತ್ತೇನೋ ಅನ್ನೋದೇ ನನಗೆ ಆತಂಕ ಕಣೋ. ನಾನು ಹುಷಾರಾಗಿರ್ತೀನಮ್ಮ, ನನ್ಗೇನು ಆಗಲ್ಲ. ನನಗೆ ಸಂಕಟ ಆಗತ್ತೆ ಕಣೋ. ನೀನ್ ಹೀಗೆ ಪೆಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಕೈಲಿ ನೋಡಕ್ಕಾಗಲ್ಲ. ದೇವ್ರು ಯಾಕೆ ಎಲ್ಲ ಕಷ್ಟನೂ ನಮಗೆ ಕೊಡ್ತಾನೆ? ಮೊದಲು ಎಲ್ಲರೂ ಕಷ್ಟ ಬೀಳ್ತಾರೆ, ಅದ್ರ ಪ್ರತಿಫಲ ಆಮೇಲೆ ಸಿಗೋದು. ಸಾಗಿ ಕಟ್ಟಿಸ್ಕೊಂಡ್ರು ಇದೇ ಮನೇಲಿ ಯಾಕಿದ್ದೀನಿ ಹೇಳು? ಅಕ್ಕ ಇದ್ದಾಳೆ ಅಂತ. ಹಾಗೊಂದು ವೇಳೆ ಅವಳಿ ಮನೆಯಿಂದ ಹೋಗಿ ನಾನು ಇದೇ ಮನೇಲಿ ಇರ್ಬೇಕು ಅಂತ ಏನಾದ್ರೂ ಆದ್ರೆ ನನಗೆ ಖಂಡಿತವಾಗ್ಲಿ ಮನೇಲಿರಲ್ಲ.